ಅಯೋಧ್ಯೆಯ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಶತಮಾನಗಳ ಕನಸು ನನಸಾಗಿದೆ. ನೂತನವಾದ ಮಂದಿರದ ನಿರ್ಮಾಣ ಆಗಿದೆ. ಮೊನ್ನೆ ಜನವರಿ 22ನೇ ತಾರೀಖಿನಂದು ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಯು ಕೂಡ ವಿದ್ಯುಕ್ತವಾಗಿ ನೆರವೇರಿದೆ. ಅಂದು ಮೊದಲುಗೊಂಡು ನಿನ್ನೆ ತನಕ ಒಂದು ಮಂಡಲ ಕಾಲ ಪರ್ಯಂತ 48 ದಿವಸಗಳ ಕಾಲ ಮಂಡಲೋತ್ಸವದ ಹೆಸರಿನಲ್ಲಿ ವಿಶೇಷವಾದ ಧಾರ್ಮಿಕ ಅನುಷ್ಠಾನಗಳು ನಡೆದಿದ್ದಾವೆ. ಅವೆಲ್ಲವೂ ಕೂಡ ನಿನ್ನೆ ದಿವಸ ಮುಕ್ತಾಯವಾಗಿ ಸರಯೂ ನದಿಯಲ್ಲಿ ಅವಭೃತ ಸ್ನಾನದೊಂದಿಗೆ ಎಲ್ಲ ಮುಕ್ತಾಯ ಆಗಿದ್ದಾವೆ. ಪ್ರತಿನಿತ್ಯ ಬೆಳಗಿನ ಹೊತ್ತು ಯಜ್ಞಶಾಲೆಯಲ್ಲಿ ನಾನಾ ವೈದಿಕ ಮಂತ್ರಗಳಿಂದ ಯಜ್ಞ ನಡೆದಿದ್ದಾವೆ. ರಾಮ ತಾರಕ ಮಂತ್ರದಿಂದ ಯಜ್ಞ ನಡೆದಿದ್ದಾವೆ. ಭಾರತದ ಅಷ್ಟೇ ಅಲ್ಲ, ಭಾರತದ ಹೊರಗೂ ಕೂಡ ಅನೇಕ ಮಂದಿ ನಿರಂತರವಾಗಿ ರಾಮತಾರಕ ಮಂತ್ರದ ಜಪವನ್ನು ನಡೆಸಿದ್ದಾರೆ. ಆ ಜಪ ಪರಿಪೂರ್ಣವಾಗುವುದು ಯಜ್ಞದಲ್ಲಿ ಆಹುತಿ ನೀಡುವ ಮೂಲಕ. ತತ್ಪ್ರಯುಕ್ತವಾಗಿ ದೇಶದ ಒಳಗೆ ಹೊರಗೆ ಏನು ರಾಮಭಕ್ತರು ಅಖಂಡವಾಗಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಮತಾರಕ ಮಂತ್ರವನ್ನು ಜಪಿಸಿದ್ದಾರೆ, ತತ್ಪ್ರಯುಕ್ತವಾಗಿ ನಿರಂತರವಾಗಿ ರಾಮತಾರಕ ಮಂತ್ರದಿಂದ ಯಜ್ಞವನ್ನು ಹೋಮವನ್ನು ಮಾಡಿ ಅದನ್ನು ರಾಮದೇವರಿಗೆ ಎಲ್ಲರೂ ಮಾಡಿರುವಂತಹ ಜಪವನ್ನು ರಾಮದೇವರಿಗೆ ಸಮರ್ಪಿಸಿದ್ದೇವೆ. ಇದಲ್ಲದೆ ಅನೇಕ ವೈದಿಕ ಮಂತ್ರಗಳಿಂದಲೂ ಕೂಡ ಹವನಗಳು ನಡೆದಿದ್ದಾವೆ. ಮಂದಿರದ ಹೊರಗಿನ ಪ್ರಾಣಾಂಗಣದಲ್ಲಿ ತತ್ವಹೋಮ, ತತ್ವ ಕಲಶಗಳ ಪ್ರತಿಷ್ಠೆ, ತತ್ವಕಲಶ ಅಭಿಮಂತ್ರಣ ಇದು ನಡೆದು ಆ ಅಭಿಮಂತ್ರಿತವಾಗಿರುವ ಜಲವನ್ನು ಪ್ರತಿಮೆಯಲ್ಲಿ ಮತ್ತೆ ಪುನಃ ಅಭಿಮಂತ್ರಣ ಮಾಡಿ ಕಲಶಾಭಿಷೇಕವನ್ನು ನೆರವೇರಿಸುವ ಮೂಲಕ ಆ ನೂತನ ಬಿಂಬದೊಳಗೆ, ನೂತನ ಪ್ರತಿಮೆಯೊಳಗೆ ಶ್ರೀರಾಮಚಂದ್ರನ ಭಗವಂತನ ಸನ್ನಿಧಾನ ವಿಶೇಷವಾಗಿ ಮೂಡಿಬರಬೇಕು ಎಂಬ ಕಾರಣಕ್ಕೋಸ್ಕರ ಆ ಕಲಶಾಭಿಷೇಕಗಳನ್ನೆಲ್ಲ ಮಾಡಿದ್ದಾಗಿದೆ. ದೇಶದ ವಿದೇಶದಿಂದ ಉದ್ದಗಲದಿಂದ ಅನೇಕ ಭಕ್ತರು ಬಂದು ರಾಮನ ದರ್ಶನವನ್ನು ಪಡ್ಕೋತಾ ಇದ್ದಾರೆ. ರಾಮನ ಅನುಗ್ರಹ ಬೇಕು, ಬದುಕಿನ ಸಂಕಷ್ಟಗಳನ್ನೆಲ್ಲ ರಾಮದೇವರ ಮುಂದೆ ತೋಡಿಕೊಂಡು ಭಗವಂತ ಅನುಗ್ರಹವನ್ನು ಬಯಸ್ತಾ ಇದ್ದಾರೆ. ಹಾಗಾಗಿ ಆ ಸನ್ನಿಧಾನ ವಿಶೇಷವಾಗಿ ಜಾಗೃತವಾಗಿರಬೇಕು ಅನ್ನೋ ನೆಲೆಯಲ್ಲಿ ಈ ಎಲ್ಲ ಧಾರ್ಮಿಕ ಅನುಷ್ಠಾನಗಳ ಪ್ರಕ್ರಿಯೆಗಳು ನಡೆದಿದ್ದಾವೆ. ಮುಸ್ಸಂಜೆಯ ಹೊತ್ತಲ್ಲಿ ಪ್ರತಿನಿತ್ಯ ಪಾಲಕಿ ಉತ್ಸವ ರಾಮದೇವರಿಗೆ ನಡೆದಿದೆ. ದೇಶದ ಮೂಲೆ ಮೂಲೆಯಿಂದ ಅನೇಕ ಭಕ್ತರು ಬಂದು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಕಾಶಿ ಮಠದಿಂದ ರಜತದ ಪಲ್ಲಕ್ಕಿಯ ಸಮರ್ಪಣೆ ಆಗಿದೆ. ಅವರಿಂದಲೇ ಮತ್ತೆ ಸ್ವರ್ಣದ ಪ್ರಭಾವಳಿ, ಅಷ್ಟಪ್ರಭಾವಳಿ ಸಿಂಹಾಸನ ಅದು ಕೂಡ ಸಮರ್ಪಿತವಾಗಿದೆ. ರಜತ ಪಲ್ಲಕ್ಕಿಯಲ್ಲಿ ಆ ಅಷ್ಟಪ್ರಭಾವಳಿಯಲ್ಲಿ ರಾಮಚಂದ್ರನ ವಿಗ್ರಹವನ್ನಿತ್ತು ಇಟ್ಟು ಪ್ರತಿನಿತ್ಯ 3 ಬಾರಿ ಪ್ರದಕ್ಷಿಣೆ ಬಂದು ದೇವರಿಗೆ ಉತ್ಸವ ನಡೆದಿದೆ. ಅದರಂತೆ ಹೊರಗಿನ ಪ್ರಾಂಗಣದಲ್ಲಿ ದೇವರಿಗೆ ಉಯ್ಯಾಲೆ ಉತ್ಸವ, ಅಲ್ಲಿ ಅಷ್ಟಾವಧಾನ ಸೇವೆ, 4 ವೇದಗಳ ಉದ್ಘೋಷ, ಪುರಾಣ ಇತಿಹಾಸ ಅವುಗಳ ಉದ್ಘೋಷ, ಅನೇಕ ಭಕ್ತರು ಬಂದು ಭಜನೆಯನ್ನು ಸಮರ್ಪಿಸೋದು, ಸಂಗೀತದ ಸಮರ್ಪಣೆ, ಭರತನಾಟ್ಯದ ಸಮರ್ಪಣೆ, ಹೀಗೆ ಅನೇಕ ಬಗೆಯ ವಾದ್ಯಗಳು ದೇಶದ ಎಲ್ಲ ಭಾಗದಿಂದ, ವಿಶೇಷವಾಗಿ ಕೇರಳ ಹಾಗೂ ಕರ್ನಾಟಕ, ತಮಿಳುನಾಡು ಪ್ರದೇಶದಿಂದ ವಾದ್ಯ ವೃಂದದವರು ಬಂದು ರಾಮದೇವರ ಮುಂದೆ ವಾದ್ಯ ಸೇವೆಯನ್ನು ಸಮರ್ಪಿಸಿದ್ದಾರೆ.
ಹೀಗೆ ಈ 48 ದಿವಸಗಳ ಕಾಲದ ಉತ್ಸವ ವೈಭವದಿಂದ ನೆರವೇರಿದೆ. ಎಲ್ಲರೂ ಕೂಡ ಸಂತಸಪಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.